ಹಲೋ ವೆಲ್ಕಮ್ ಬ್ಯಾಕ್ ಟು ವಿಯರ್ಡ್ ಥಿಂಗ್ಸ್ ಪಾರ್ಟ್ 2 ಸೀರೀಸ್. ನೀವಿಲ್ಲಿ ನೋಡ್ತಾ ಇರೋದು ಅಂತ ಹೇಳಿದೆ ಕ್ರಿಕೆಟ್ಸ್. ಇದು ಯಾವುದಂದ್ರಲ್ಲೂ ಬೇರೆ ಮಾಡಿರೋದಲ್ಲ, ಇದು ಆ್ಯಕ್ಚುಲ್ ಕ್ರಿಕೆಟ್ ಇನ್ಸೆಕ್ಟ್ಸ್ ಉಂಟಲ್ಲ ಅದಕ್ಕೆ ಫ್ಲೇವರ್ ಮಾಡಿಟ್ಟಿರುವಂಥದ್ದು. ಆ್ಯಂಡ್ ಇದು ನೋಡಿ ಸ್ನ್ಯಾಕ್ ವರ್ಮ್ಸ್ ಅಂತೆ, ಅದರಲ್ಲಿ ಬೇರೆ ಬೇರೆ ಫ್ಲೇವರ್ ಬಾರ್ಬಿಕ್ಯೂ, ಚೆಡಾರ್ ಚೀಸ್ ಎಲ್ಲ. ಓ ಮೈ ಗಾಡ್, ಆ್ಯಂಡ್ ಅದನ್ನು ತಿಂತಾರೆ ಅವರು. ಆ್ಯಂಡ್ ದಿಸ್ ಒನ್ ಈಸ್ ಲಾಲಿಪಾಪ್. ನಾವಿಲ್ಲಿ ಕ್ಯಾಂಡಿ ಶಾಪಲ್ಲಿ ಇದ್ದೇವೆ ಆ್ಯಂಡ್ ಅದರೊಳಗೆ ಒಂದು ಆ್ಯಕ್ಚುಲ್ ಸ್ಕಾರ್ಪಿಯನ್ ಉಂಟು. ದಟ್ಸ್ ರಿಯಲ್ ಸ್ಕಾರ್ಪಿಯನ್ ಫಾರ್ ಯು. ಸೆಕೆಂಡ್ ಥಿಂಗ್ ಅಂತ ಹೇಳಿದರೆ ಈ ಡ್ರೈವರ್ಲೆಸ್ ಕಾರ್ಗಳು. ದಿಸ್ ಈಸ್ ನಥಿಂಗ್ ಬಟ್ ಊಬರ್ ಮತ್ತು ಲಿಫ್ಟ್ ಉಂಟಲ್ಲ ಆ ಥರ. ಎನಿಬಡಿ ಕ್ಯಾನ್ ಬುಕ್ ಆ್ಯಂಡ್ ಗೋ ಇನ್ ದಿಸ್. ಇದರಲ್ಲಿ ಡ್ರೈವರ್ ಇರೋದಿಲ್ಲ, ಬಟ್ ಸಿಕ್ಕಾಪಟ್ಟೆ ಕ್ಯಾಮ್ರಾಸ್ ಅಂತೂ ಇದೆ. 360 ಡಿಗ್ರಿ ಕ್ಯಾಮ್ರಾಸ್ ಇದೆ. ನಾನು ಯಾವತ್ತೂ ಇದರಲ್ಲಿ ಹೋಗಲಿಲ್ಲ, ಬಟ್ ಇಫ್ ಐ ಗೋ ಐ ಡೆಫಿನೆಟ್ಲಿ ಶೇರ್ ಮೈ ಎಕ್ಸ್ಪೀರಿಯನ್ಸ್. ಇದು US ಎಲ್ಲ ಸ್ಟೇಟ್ಸಲ್ಲಿಲ್ಲ, ಬಟ್ ಅರಿಜೋನಾದಲ್ಲಿ ಅಂತೂ ತುಂಬ ನೋಡಲಿಕ್ಕೆ ಸಿಗ್ತದೆ. ರೋಬೋಟ್ಸ್ ಆರ್ ಟೇಕಿಂಗ್ ಓವರ್ ಅಸ್ ಗೈಸ್. ನಾನು ಈಗ ಒಂದು ಸಪ್ಲಿಮೆಂಟ್ ಸ್ಟೋರಲ್ಲಿದ್ದೇನೆ. ಇಲ್ಲಿ ಯಾವ ಥರದ್ದು ಸಪ್ಲಿಮೆಂಟ್ಸ್ ಇದೆ ಅಂತ ಹೇಳಿದರೆ, ನಾವು ದಿನನಿತ್ಯ ನಮ್ಮ ಅಡಿಗೆಯಲ್ಲಿ ಯೂಸ್ ಮಾಡುವಂಥದ್ದು. ಫಾರ್ ಎಕ್ಸಾಂಪಲ್ ಸಿನಮನ್, ಗಾರ್ಲಿಕ್, ಜಿಂಜರ್, ಟರ್ಮರಿಕ್ ಇದೆಲ್ಲ. ಮೇ ಬಿ ಇಲ್ಲಿ ಅವರಿಗೆ ಇದನ್ನು ಪ್ರಿಸ್ಕ್ರೈಬ್ ಮಾಡಿ ತಗೊಳ್ಳಿಕ್ಕೆ ಹೇಳ್ತಾರೆ ಇರ್ಬೋದು, ದಟ್ ಐ ಆಮ್ ನಾಟ್ ಶ್ಯೂರ್. ಬಟ್ ನಮ್ಮಂಥ ಇಂಡಿಯನ್ ಫುಡ್ ತಿನ್ನೋರಿಗೆ ಇದು ಖಂಡಿತ ರಿಲೇಟ್ ಆಗೋದಿಲ್ಲ. ಇಲ್ಲಿ ಅವ್ರಿಗೆ ಯಾವ ಕೆಲಸ ಮಾಡುವಾಗಲೂ ಕೈ ಒದ್ದೆ ಆಗೋದು ಇಷ್ಟ ಇಲ್ಲ. ಸೊ ದಿಸ್ ಈಸ್ ನಥಿಂಗ್ ಬಟ್ ಅ ಡಿಶ್ ವಾಷರ್ ಡಿಸೈನ್ಡ್ ಫಾರ್ ದ್ಯಾಟ್ ಪರ್ಪಸ್. ಅಕ್ವೇರಿಯಮಲ್ಲಿ ಮೀನುಗಳನ್ನು ಸಾಕೋದು ನೋಡಿರ್ತೀರಿ. ಇದು ನೋಡಿ ಆಫ್ರಿಕನ್ ಡ್ವಾರ್ಫ್ ಫ್ರಾಗ್ ಅಂತೆ. ಇದನ್ನು ಸೇಲಿಗೆ ಇಟ್ಟಿದ್ದಾರೆ. ನಮ್ಮ ಮನೆಗಳಲ್ಲಿ ಕಪ್ಪೆಗಳನ್ನು ಸಾಕೋದು ಯೋಚನೆ ಕೂಡ ಮಾಡಲಿಕ್ಕೆ ಆಗೋದಿಲ್ಲ. ನನ್ನ ಪ್ರೀವಿಯಸ್ ವಿಡಿಯೋಲ್ಲಿ ಆ್ಯಕ್ಚುಲಿ ನಾನು ಇಲ್ಲಿ ಇಲಿಗಳನ್ನು ಸೇಲಿಗಿಟ್ಟದ್ದು ತೋರಿಸಿದ್ದೆ. ಅದನ್ನು ಆ್ಯಕ್ಚುಲಿ ಬೆಕ್ಕಿಗೆ ಫುಡ್ ಹಾಕಲಿಕ್ಕೆ ತೊಗೊಂಡು ಹೋಗ್ತಾರೆ ಅಂತ ನನಗೆ ಯಾರು ಹೇಳಿದರು. ಬಟ್ ಇದು ನೋಡಿ $80ಗೆ ಬಣ್ಣ ಬದಲಿಸುವ ಖಮೇಲಿಯನ್ ಮತ್ತು $100ಗೆ ಬಿಯರ್ಡೆಡ್ ಡ್ರ್ಯಾಗನ್. ಇದನ್ನೇ ಯಾಕೆ ಸಾಕ್ತಾರೆ ಇರ್ಬೋದು ಮನೆಯಲ್ಲಿ? ಏನಾದರೂ ಸಿಗ್ನಿಫಿಕೆನ್ಸ್ ಇರ್ಬೋದಾ? ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ ಹೇಳಿ ಆಯಿತಾ. ರಸ್ಟ್ ಆಗಿರುವಂಥ ಥಿನ್ ಮೆಟಲ್ ಸ್ಲ್ಯಾಬ್ಸ್ ಮೇಲೆ ಈ ಥರ ಡಿಸೈನ್ ಮಾಡಿ ಸೇಲಿಗೆ ಇಟ್ಟಿದ್ದಾರೆ ನೋಡಿ. ಡೆಫಿನೆಟ್ಲಿ ನೋಡಲಿಕ್ಕೆ ಆ್ಯಂಟಿಕ್ ಥರ ಕಾಣಿಸ್ತದೆ, ಬಟ್ ನಮ್ಮೂರಲ್ಲಿ ಇದನ್ನು ತಗೊಳ್ಳೋರು ಇರ್ಬೋದಾ? ತಗೊಳ್ಳೋರಿದ್ದರೆ ಡೆಫಿನೆಟ್ಲಿ ಇಟ್ಸ್ ಅ ಗುಡ್ ಐಡಿಯಾ ಅದು. ನಮ್ಮ ದೇಶದ ಆಫೀಸ್ಗಳಲ್ಲಿ ಪೆನ್ಗಳನ್ನು ಹೀಗೆ ಕಟ್ಟಿರೋದು ನೋಡಿರ್ತೀರಿ, ಆದರೆ ಡೆವಲಪ್ಡ್ ನೇಷನಲ್ಲಿ ಕೂಡ ಕೆಲವೊಂದು ಕಡೆ ಹೀಗೆ ಇರ್ತದೆ ಅಂತ ನಿಮಗೆ ಗೊತ್ತಿತ್ತಾ? ನನ್ನ ಪ್ರೀವಿಯಸ್ ವಿಡಿಯೋಲ್ಲಿ ನೀವು ಸೈಜಲ್ಲಿ ತುಂಬ ದೊಡ್ಡದಾಗಿರುವ ತರಕಾರಿಗಳನ್ನು ತೋರಿಸಿರೋದು ನೋಡಿರ್ತೀರಿ. ಬಟ್ ಇದು ನೋಡಿ ಮಿನಿ ಪಂಪ್ಕಿನ್ಸ್. ನೋಡಲಿಕ್ಕೆ ಬೆಳ್ಳುಳ್ಳಿ ಥರ ಕಾಣಿಸ್ತಿದೆ ಮತ್ತು ಸೈಜ್ ಅಂತೂ ಅಂಗೈಯೊಳಗೆ ಫಿಟ್ ಆಗ್ತದೆ. ಮತ್ತು ಇದು ಹ್ಯಾಲೋವಿನ್ ಫೆಸ್ಟಿವಲ್ ಟೈಮಲ್ಲಿ ಇದನ್ನು ಸೇಲ್ ಮಾಡ್ತಾ ಇರ್ತಾರೆ. ಇದು ತಿನ್ನಲಿಕ್ಕೆ ಯೂಸ್ ಮಾಡ್ತಾರೆ ಇಲ್ವಾ ಅಂತ ನನಗೆ ಗೊತ್ತಿಲ್ಲ, ಬಟ್ ಇದು ಡೆಕೋರೇಷನ್ ಪರ್ಪಸ್ಗೆ ಹ್ಯಾಲೋವಿನ್ ಟೈಮಲ್ಲಿ ಖಂಡಿತ ಯೂಸ್ ಮಾಡ್ತಾರೆ. ಇದನ್ನು ಫಸ್ಟ್ ಟೈಮ್ ನೋಡಿದಾಗ ನಾನು ರೆಡ್ ಚಿಲ್ಲಿ ಅಂತ ಅಂದ್ಕೊಂಡಿದ್ದೆ, ಬಟ್ ಎಂತ ಅಂತ ನೀವೇ ನೋಡಿ ಆ್ಯಕ್ಚುಲಿ. ದ್ಯಾಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ ಗೈಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಹಾಗೂ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಬಾಯ್ ಬಾಯ್.